ಲೆಕ್ಚರರ್, ಸರ್ಕಾರಿ ಪಾಲಿಟೆಕ್ನಿಕ್ ಬೇಲೂರು. ನೀವು ಈಗ ವೀಕ್ಷಿಸುತ್ತಿರುವ ವಿಷಯ 3ನೇ ಸೆಮಿಸ್ಟರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ವಿಷಯವಾದ ಮಷಿನ್ ಡ್ರಾಯಿಂಗ್ ಎಂಬ ಸಬ್ಜೆಕ್ಟ್ನ ಕುರಿತದ್ದಾಗಿದ್ದು, ಇಂದು ನಾವು ಮೊದಲನೇ ಯೂನಿಟ್ ಆದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಎಂಬ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಲೆಬಸ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಈ ಒಂದು ಸಬ್ಜೆಕ್ಟ್ನಲ್ಲಿ ಒಟ್ಟು 6 ಚಾಪ್ಟರ್ಗಳಿದ್ದು, ಮೊದಲನೇ ಚಾಪ್ಟರ್ ನಾವಿಂದು ಡಿಸ್ಕಸ್ ಮಾಡ್ತಿರೋಂಥ ಚಾಪ್ಟರ್ ಆದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್. ಈ ಚಾಪ್ಟರ್ಗೆ 4 ಗಂಟೆಗಳನ್ನು ಮೀಸಲಿಟ್ಟಿದ್ದಾರೆ. ಸೊ ಈ ಒಂದು ಚಾಪ್ಟರಿಂದ ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ಕ್ವಶನ್ಸು ಎಕ್ಸಾಮ್ನಲ್ಲಿ ಬರೋ ಚಾನ್ಸಸ್ ಇರ್ತದೆ. ಈಗ ಆಲ್ರೆಡಿ ನೀವು ಫಸ್ಟ್ ಸೆಮಿಸ್ಟರ್ ಹಾಗೂ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇಂಜಿನಿಯರಿಂಗ್ ಗ್ರಾಫಿಕ್ಸ್ 1, ಇಂಜಿನಿಯರಿಂಗ್ ಗ್ರಾಫಿಕ್ಸ್ 2 ಎಂಬ 2 ವಿಷಯಗಳನ್ನ ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ. ಇದು ಆ 2 ವಿಷಯಗಳಿಗೆ ಚೂರು ಅಡ್ವಾನ್ಸ್ಮೆಂಟ್ ಆಗಿರುವಂಥ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಏನು ಈ ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ ಸ್ವಲ್ಪ ಬ್ರಷ್ ಅಪ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಇಂದಿನ ಸೆಷನ್ನಲ್ಲಿ ನಾವು ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರೋಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಮೊದಲನೇದು ಕ್ಲಾಸಿಫಿಕೇಷನ್ ಆಫ್ ಡ್ರಾಯಿಂಗ್ಸ್, ಟರ್ಮಿನಾಲಜಿ ಆ್ಯಂಡ್ ಕಾಮನ್ ಪ್ರಾಕ್ಟೀಸಸ್ ಇನ್ ಸೆಕ್ಷನ್ಸ್, ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಮಟೀರಿಯಲ್ಸ್, ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಲಾಂಗ್ ಆಬ್ಜೆಕ್ಟ್ಸ್, and we shall check our knowledge of understanding by answering some multiple choice questions. That's all we are going to study in this session. Yeah, coming to the first topic of this today's session, classification of drawings. ನಾವು ಡ್ರಾಯಿಂಗ್ಗಳನ್ನ 5 ವಿಭಾಗಗಳಾಗಿ ವಿಂಗಡಿಸ್ಬೋದು. ಮೊದಲನೇದಾಗಿ ನೇಚರ್ ಡ್ರಾಯಿಂಗ್, ಜಿಯೋಗ್ರಫಿಕಲ್ ಡ್ರಾಯಿಂಗ್, ಝೂಲಾಜಿಕಲ್ ಆರ್ ಬೊಟಾನಿಕಲ್ ಡ್ರಾಯಿಂಗ್, ಪೋರ್ಟ್ರೇಟ್ ಡ್ರಾಯಿಂಗ್ಸ್, ಆ್ಯಂಡ್ ಫೈನಲಿ ದ ಇಂಜಿನಿಯರಿಂಗ್ ಡ್ರಾಯಿಂಗ್. ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು, ನಾವು ಫೋಕಸ್ ಮಾಡುವಂಥ ಸಬ್ಜೆಕ್ಟು ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗಿರುತ್ತೆ. ಸೊ ಯಾವ್ಯಾವೆಲ್ಲ ಡ್ರಾಯಿಂಗ್ನಲ್ಲಿ ಏನೇನೆಲ್ಲ ನಾವು ನೋಡ್ತೀವಿ ಅನ್ನೋದನ್ನು ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಸೊ ನೇಚರ್ ಡ್ರಾಯಿಂಗ್ ನಾವೆಲ್ಲ ಸ್ಕೂಲ್ ಡೇಸಲ್ಲಿದ್ದಾಗ ನೋಡಿರ್ತೀವಿ. ನೇಚರ್ ಡ್ರಾಯಿಂಗಲ್ಲಿ ಮರ, ಗಿಡ, ಗುಡ್ಡ, ಬೆಟ್ಟಗಳು, ಹೀಗೆ ಇತರೆ ವಿಷಯಗಳನ್ನ ಒಬ್ಬ ಆರ್ಟಿಸ್ಟ್ ಬರೆದ್ರೆ ಈ ಥರ ಡ್ರಾಯಿಂಗಿಗೆ ನಾವೇನಂತ ಕರಿತೀವಿ, ನೇಚರ್ ಡ್ರಾಯಿಂಗ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ನ ಎಕ್ಸಾಕ್ಟ್ ಡೈಮೆನ್ಷನ್ಸಿಗೆ ಬರೆಯೋದಿಲ್ಲ. ಅವರವರ ಪರ್ಸೆಪ್ಷನಿಗೆ ಹೇಗೆ ತೋಚುತ್ತೋ, ಅವರವರ ಕಲ್ಪನೆಗೆ ಹೇಗೆ ತೋಚುತ್ತೋ ಹಾಗೆ ಮಾಡುವಂಥ ಡ್ರಾಯಿಂಗಿಗೆ ನೇಚರ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಇನ್ನು 2ನೇ ಥರ ಡ್ರಾಯಿಂಗ್ ಬಂದರೆ ಜಿಯೋಗ್ರಫಿಕಲ್ ಡ್ರಾಯಿಂಗ್. ಈ ಮ್ಯಾಪ್ಗಳು ಏನು ನೋಡ್ತೀವಿ ನಾವು, ಇವುಗಳಿಗೆ ನಾವು ಜಿಯೋಗ್ರಫಿಕಲ್ ಡ್ರಾಯಿಂಗ್ಸ್ ಅಂತೇಳಿ ಕರಿತೀವಿ. ಈ ಮ್ಯಾಪ್ಗಳು ಬೇಕಾದರೆ ರೀಜನ್ಸ್ನ ಬರೆದಿರುವಂಥ ಡ್ರಾಯಿಂಗ್ ಆಗಿರ್ಬೋದು, ನದಿಗಳನ್ನ ತೋರಿಸಿರುವಂಥ ಡ್ರಾಯಿಂಗ್ಗಳಾಗಿರ್ಬೋದು, ಅಥವಾ ರೋಡ್ಗಳನ್ನ ತೋರಿಸಿರುವಂಥ ಡ್ರಾಯಿಂಗ್ಗಳಾಗ್ಬೋದು. ಇವೆಲ್ಲ ಜಿಯೋಗ್ರಫಿಕಲ್ ಡ್ರಾಯಿಂಗ್ಸ್ ಆಗಿರುತ್ತೆ. ಇನ್ನು 3ನೇ ಥರ ಡ್ರಾಯಿಂಗ್ಸು ಝೂಲಾಜಿಕಲ್ ಆರ್ ಬೊಟಾನಿಕಲ್ ಡ್ರಾಯಿಂಗ್ಸ್. ಈ ಡ್ರಾಯಿಂಗ್ಸ್ನಲ್ಲಿ ಪ್ರಾಣಿಗಳು ಹಾಗೂ ಗಿಡ ಮರಗಳನ್ನ ಮಾತ್ರ ತೋರಿಸ್ತೀವಿ. ಇಂಥ ಡ್ರಾಯಿಂಗಿಗೆ ಝೂಲಾಜಿಕಲ್ ಆರ್ ಬೊಟಾನಿಕಲ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಇನ್ನು 4ನೇ ವಿಧವಾದ ಡ್ರಾಯಿಂಗ್ ಅಂದರೆ ಪೋರ್ಟ್ರೇಟ್ಸ್. ಇಲ್ಲಿ ಮನುಷ್ಯನ ಚಿತ್ರಗಳನ್ನ ಪೆನ್ನು ಅಥವಾ ಪೆನ್ಸಿಲ್ನ ಬಳಸಿ ಮುಖಚರ್ಯೆಯನ್ನು ಬರೆಯಲಾಗ್ತದೆ. ಈ ಥರ ಡ್ರಾಯಿಂಗ್ಸಿಗೆ ಪೋರ್ಟ್ರೇಟ್ಸ್ ಅಂತ ಕರಿತೀವಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಒನ್, ನಾವು ಟೆಕ್ನಿಕಲ್ ಪೀಪಲ್ ಸ್ಟಡಿ ಮಾಡುವಂಥ ಡ್ರಾಯಿಂಗ್ಗೆ ಇಂಜಿನಿಯರಿಂಗ್ ಡ್ರಾಯಿಂಗ್. ಅದರಲ್ಲೂ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಸ್ಟಡಿ ಮಾಡುವಂಥ ಡ್ರಾಯಿಂಗಿಗೆ ಮಷಿನ್ ಕಾಂಪೊನೆಂಟ್ ಡ್ರಾಯಿಂಗ್ ಅಂತ ಕರಿತೀವಿ. ಇಲ್ಲಿ ಒಂದು ಮಷೀನಿನ ಪಾರ್ಟ್ಸ್ಗಳಾಗಿರ್ಬೋದು ಅಥವಾ ಅದರ ಅಸೆಂಬ್ಲಿ ಆಗಿರ್ಬೋದು, ಇದರ ಕುರಿತಾದ ಡ್ರಾಯಿಂಗ್ಗಳನ್ನ ನಾವು ನೋಡ್ತೀವಿ. ಇದು ಮಷಿನ್ ಕಾಂಪೊನೆಂಟ್ ಡ್ರಾಯಿಂಗ್ ಆಗಿರುತ್ತೆ. ಇನ್ನು ಇನ್ನೊಂದು ಬಗೆಯ ಡ್ರಾಯಿಂಗ್ ನೋಡೋದಾದರೆ ಬಿಲ್ಡಿಂಗ್ ರಿಲೇಟೆಡ್ ಡ್ರಾಯಿಂಗ್ಸ್, ಲೈಕ್ ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಏರ್ಪೋರ್ಟ್ಸ್, ಹಾರ್ಬರ್ಸ್, ಇದಕ್ಕೆ ಸಂಬಂಧಪಟ್ಟ ಡ್ರಾಯಿಂಗ್ಗಳಿಗೆ ಇದಕ್ಕೆ ನಾವೇನಂತ ಕರಿತೀವಿ, ಬಿಲ್ಡಿಂಗ್ ರಿಲೇಟೆಡ್ ಡ್ರಾಯಿಂಗ್. ಇದು ಸಿವಿಲ್ ಇಂಜಿನಿಯರ್ಸ್ ಓದ್ತಾರೆ ಇದ್ರಿಗೆ ಸಂಬಂಧಪಟ್ಟಂಥ ಡ್ರಾಯಿಂಗ್ಗಳನ್ನ. ಇನ್ನು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದರೆ ಏನಂತ ಹೇಳೋದಾದರೆ, ಇಟ್ ಈಸ್ ಎ ಟೆಕ್ನಿಕಲ್ ಡ್ರಾಯಿಂಗ್ ಆರ್ ಎ ಗ್ರಾಫಿಕ್ ಲ್ಯಾಂಗ್ವೇಜ್ ದಟ್ ಈಸ್ ಯೂಸ್ ಟು ಕನ್ವೆ ಇನ್ಫಾರ್ಮೇಷನ್ ಅಬೌಟ್ ಆನ್ ಆಬ್ಜೆಕ್ಟ್. ನಾವು ದೈನಂದಿನ ದಿನಗಳಲ್ಲಿ ದಿನಬಳಕೆಯಲ್ಲಿ ನೋಡುವಂಥ ವಸ್ತುಗಳು ಯಾವೊಂದು ಮ್ಯಾನುಫ್ಯಾಕ್ಚರ್ ಆಗಲಿಕ್ಕಿಂತ ಮುಂಚೆ ಅದಕ್ಕೊಂದು ಡ್ರಾಯಿಂಗ್ ಮಾಡಲಾಗ್ತದೆ. ಆ ಒಂದು ಡ್ರಾಯಿಂಗಿಗೆ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಈ ಡ್ರಾಯಿಂಗ್ನಲ್ಲಿ ಆ ಆಬ್ಜೆಕ್ಟ್ ಕುರಿತಾದ ಸಂಪೂರ್ಣ ಮಾಹಿತಿ ಒಳಗೊಂಡಿರ್ತದೆ. ಇನ್ನು ಮಷಿನ್ ಡ್ರಾಯಿಂಗ್ ಕ್ಲಾಸಿಫಿಕೇಷನ್ ನೋಡೋದಾದರೆ,
ಬ್ರಾಡಾಗಿ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ಬೋದು. ಒಂದು ಪಾರ್ಟ್ ಡ್ರಾಯಿಂಗ್, ಎರಡನೇದು ಅಸೆಂಬ್ಲಿ ಡ್ರಾಯಿಂಗ್. ಪಾರ್ಟ್ ಡ್ರಾಯಿಂಗ್ನಲ್ಲಿ 3 ವಿಂಗಡಣೆಗಳಿದೆ, 3 ಡಿವಿಷನ್ಸ್ ಇದೆ: ಡಿಸೈನ್ ಡ್ರಾಯಿಂಗ್, ಪ್ರೊಡಕ್ಷನ್ ಡ್ರಾಯಿಂಗ್ ಆ್ಯಂಡ್ ಪೇಟೆಂಟ್ ಡ್ರಾಯಿಂಗ್. ಏನೇನು ಅಂತ ಹಾಗೆ ಬ್ರೀಫಾಗಿ ನೋಡೋಣ. ಡಿಸೈನ್ ಡ್ರಾಯಿಂಗ್ ಅಂದರೆ ಈ ಡ್ರಾಯಿಂಗ್ನಲ್ಲಿ ಕೇವಲ ಡೈಮೆನ್ಷನ್ಸ್ ಇರ್ತದೆ ಅಷ್ಟೇ. ಅದನ್ನು ಹೊರತುಪಡಿಸಿ ಯಾವುದೇ ಥರ ಪ್ರೊಡಕ್ಷನಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು, ಎಕ್ಸಾಂಪಲ್ ಸರ್ಫೇಸ್ ಫಿನಿಶ್ ಇರ್ಬೋದು, ಹೀಟ್ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಇದು ಯಾವುದು ಕೂಡ ಇದರಲ್ಲಿರೋದಿಲ್ಲ. ಇಂಥ ಡ್ರಾಯಿಂಗಿಗೆ ಡಿಸೈನ್ ಡ್ರಾಯಿಂಗ್ ಅಂತ ಕರಿತೀವಿ. ಇನ್ನು ಎರಡನೇ ಡ್ರಾಯಿಂಗು ಪ್ರೊಡಕ್ಷನ್ ಡ್ರಾಯಿಂಗ್. ಈ ಪ್ರೊಡಕ್ಷನ್ ಡ್ರಾಯಿಂಗು ಡೀಟೇಲ್ಡ್ ಡ್ರಾಯಿಂಗ್ ಆಗಿರುತ್ತೆ. ಈ ಡ್ರಾಯಿಂಗ್ನ ಶಾಪ್ ಫ್ಲೋರ್ ಅವ್ರಿಗೆ ಕೊಟ್ಟರೆ ಅವರೊಂದು ಕಾಂಪೋನೆಂಟ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡುತ್ತೆ ಅವರಿಗೆ. ಇದು ಪ್ರೊಡಕ್ಷನ್ ಡ್ರಾಯಿಂಗ್. ಮೂರನೇದು ಪೇಟೆಂಟ್ ಡ್ರಾಯಿಂಗ್. ಯಾವುದೇ ಒಂದು ಹೊಸ ವಸ್ತುವನ್ನು ಕಂಡುಹಿಡಿದಾಗ ಅದಕ್ಕೆ ಪೇಟೆಂಟ್ನ ಪಡಿಬೋದು. ಈ ಪೇಟೆಂಟ್ನ ಪಡಿಬೇಕಾದ್ರೆ ಪೇಟೆಂಟ್ ಆಫೀಸಿಗೆ ಅದರ ಕುರಿತಾದ ಸಂಪೂರ್ಣ ಡ್ರಾಯಿಂಗ್ನ ನೀಡಬೇಕಾಗುತ್ತೆ. ಈ ಡ್ರಾಯಿಂಗ್ನಲ್ಲಿ ಯಾವುದೇ ಡೈಮೆನ್ಷನ್ಸ್ ಇರೋದಿಲ್ಲ ಅಥವಾ ಎಕ್ಸಾಕ್ಟಾಗಿ ಡ್ರಾಯಿಂಗ್ನು ಕೂಡ ಮಾಡಿರೋದಿಲ್ಲ. ಸುಮ್ಮನೆ ಒಂಥರ ಹ್ಯಾಂಡ್ ಡ್ರಾನ್ ಸ್ಕೆಚಸ್ ಆಗಿರುತ್ತೆ. ಈ ಥರ ಡ್ರಾಯಿಂಗ್ಗಳಿಗೆ ಪೇಟೆಂಟ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಇನ್ನು ಎರಡನೇ ಕ್ಲಾಸಿಫಿಕೇಷನ್, ಮಷಿನ್ ಡ್ರಾಯಿಂಗ್ನ ಎರಡನೇ ಕ್ಲಾಸಿಫಿಕೇಷನ್ ಅಸೆಂಬ್ಲಿ ಡ್ರಾಯಿಂಗ್. ಅಸೆಂಬ್ಲಿ ಡ್ರಾಯಿಂಗ್ನಲ್ಲಿ ಈ ಎಲ್ಲ ಕ್ಲಾಸಿಫಿಕೇಷನ್ಸ್ ಇದೆ: ಡಿಸೈನ್ ಅಸೆಂಬ್ಲಿ ಡ್ರಾಯಿಂಗ್, ಡೀಟೈಲ್ಡ್ ಅಸೆಂಬ್ಲಿ ಡ್ರಾಯಿಂಗ್, ಸಬ್ ಅಸೆಂಬ್ಲಿ ಡ್ರಾಯಿಂಗ್, ಇನ್ಸ್ಟಾಲೇಷನ್ ಅಸೆಂಬ್ಲಿ ಡ್ರಾಯಿಂಗ್, ಅಸೆಂಬ್ಲಿ ಡ್ರಾಯಿಂಗ್ಸ್ ಫಾರ್ ಕೆಟಲಾಗ್ಸ್, ಅಸೆಂಬ್ಲಿ ಡ್ರಾಯಿಂಗ್ಸ್ ಫಾರ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಸ್, ಎಕ್ಸ್ಪ್ಲೋಡೆಡ್ ಅಸೆಂಬ್ಲಿ ಡ್ರಾಯಿಂಗ್, schematic assembly drawing, machine shop drawing, and as I said in the previous section, patent drawing. ಸೊ ನಾವು ಇಷ್ಟೆಲ್ಲ ಅಸೆಂಬ್ಲಿ ಡ್ರಾಯಿಂಗ್ ಬಗ್ಗೆ ಓದೋದಿಲ್ಲ, ಬದಲಾಗಿ ಡೀಟೇಲ್ಡ್ ಅಸೆಂಬ್ಲಿ ಡ್ರಾಯಿಂಗ್ ಇದ್ರ ಬಗ್ಗೆ ಮಾತ್ರ ಈ ಒಂದು ಸಬ್ಜೆಕ್ಟ್ನಲ್ಲಿ ಓದ್ತೀವಿ. ಇನ್ನು ಎಂಜಿನಿಯರಿಂಗ್ ಡ್ರಾಯಿಂಗ್ ಮೂಲಕ ನಮ್ಮ ಕಮ್ಯುನಿಕೇಷನ್ ಹೇಗಿರುತ್ತಪ್ಪ ಅಂತ ನೋಡೋದಾದರೆ, ಒಂದು ಆಬ್ಜೆಕ್ಟಿಗೆ ಯೂಶ್ವಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನ ಮಾಡ್ತೀವಿ. ಇದಕ್ಕೆ ಡೈಮೆನ್ಷನ್ನ ಮಾಡಿದಾಗ, ಅದನ್ನು ಅಳತೆಗಳನ್ನ ಬರೆದಾಗ ಇದು ವರ್ಕಿಂಗ್ ಡ್ರಾಯಿಂಗ್ ಆಗುತ್ತೆ. ಈ ವರ್ಕಿಂಗ್ ಡ್ರಾಯಿಂಗ್ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ರೆ ಅಥವಾ ಇದು ಕ್ಲಿಯರ್ ಆಗಿದ್ದರೆ ಈ ಡ್ರಾಯಿಂಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇನ್ ಕೇಸ್ ಈ ಡ್ರಾಯಿಂಗ್ ಕ್ಲಿಯರ್ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಇದಕ್ಕೆ ಸೆಕ್ಷನ್ ವ್ಯೂಸ್ ತೆಗಿತೀವಿ, ಅಥವಾ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನ ಕನ್ವೆನ್ಷನ್ನ ಬಳಸ್ತೀವಿ, ಅಥವಾ ಸೆಕ್ಷನ್ ವ್ಯೂಸ್ ಕನ್ವೆನ್ಷನ್ನ ಬಳಸಿ ಮತ್ತೆ ತಿರ್ಗಾ ವರ್ಕಿಂಗ್ ಡ್ರಾಯಿಂಗ್ಗೆ ಇನ್ಕ್ಲೂಡ್ ಮಾಡ್ತೀವಿ. ಸೊ ಈಗ ಡ್ರಾಯಿಂಗ್ ಕ್ಲಿಯರ್ ಇದ್ದರೆ ಓಕೆ, ಇಲ್ಲ ಮತ್ತೂ ಸಹ ಡ್ರಾಯಿಂಗ್ ಕ್ಲಿಯರ್ ಬರಲಿಲ್ಲ ಅಂದರೆ ಅಗೇನ್ ವಿ ವಿಲ್ ಗೋ ಫಾರ್ ವರ್ಕಿಂಗ್ ಡ್ರಾಯಿಂಗ್ ಬೈ ಮೇಕಿಂಗ್ ಯೂಸ್ ಆಫ್ ಸೆಕ್ಷನ್ ವ್ಯೂಸ್, ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಸ್ ಆ್ಯಂಡ್ ಸೆಕ್ಷನ್ ವ್ಯೂಸ್ ಎಕ್ಸೆಟ್ರಾ. ಹಾಗಿದ್ರೆ ಸೆಕ್ಷನ್ ವ್ಯೂಸ್ ಉದ್ದೇಶ ಏನು ಅಂತ ನೋಡೋದಾದರೆ, ಕ್ಲಾರಿಫೈ ದ ವ್ಯೂಸ್ ಬೈ ರೆಡ್ಯೂಸಿಂಗ್ ಆರ್ ಎಲಿಮಿನೇಟಿಂಗ್ ದಿ ಹಿಡನ್ ಲೈನ್ಸ್, revealing the cross sections inner shape and to facilitate the dimension. ನೋಡೋಣ ಇದು ಏನೇನು ಅಂತೇಳಿ. ಯಾವುದೇ ಒಂದು ಕಾಂಪ್ಲೆಕ್ಸ್ ಪಾರ್ಟ್ ಇದ್ದರೆ ಅದರ ಒಳಗಡೆ ಇರುವಂಥ ಡೀಟೇಲ್ಗಳನ್ನ ತೋರಿಸ್ಲಿಕ್ಕೆ ನಮಗೆ 2 ಆಪ್ಷನ್ ಇದೆ. ಒಂದು ಹಿಡನ್ ಲೈನ್ಸ್ಗಳನ್ನ ಬಳಸಿ ತೋರಿಸ್ಬೋದು, ಅಥವಾ ಅದನ್ನು ಕಟ್ ಮಾಡಿ ಒಂದು ಇಮ್ಯಾಜಿನರಿ ಸೆಕ್ಷನ್ ಪ್ಲೇನಿಂದ ಕಟ್ ಮಾಡಿ ಅದರ ಒಳಗಡೆ ಇರೋ ಡೀಟೇಲ್ಸ್ನ ತೋರಿಸ್ಬೋದು. ಹೀಗೆ ತೋರಿಸ್ಲಿಕ್ಕೆ ನಾವು ಸೆಕ್ಷನ್ ವ್ಯೂಸ್ನ ಬಳಸ್ಕೊಳ್ತೀವಿ. ಹಾಗಿದ್ರೆ ಒಂದು ಎಕ್ಸಾಂಪಲ್ನ ನೋಡೋಣ. ಮೊದಲನೇದು, ನೀವಿಲ್ಲೊಂದು ಆಬ್ಜೆಕ್ಟ್ನ ಕಾಣ್ಬೋದು. ಈ ಆಬ್ಜೆಕ್ಟಲ್ಲಿ ಒಂದು ಬಾಸ್ ಫೀಚರ್ ಇದೆ, ಆ ಬಾಸಲ್ಲಿ ಒಂದು ಹೋಲ್ ಕೂಡ ಇದೆ. ಈ ಲ್ಯಾಟ್ರಲ್ ಫೇಸಲ್ಲೂ ಕೂಡ ಒಂದು ಕೌಂಟರ್ ಬೋರ್ಡ್ ಹೋಲ್ನ ನೀವು ಕಾಣ್ಬೋದು. ಈಗ ನಾವು ಒಂದು ಇಮ್ಯಾಜಿನರಿ ಕಟಿಂಗ್ ಪ್ಲೇನ್ನ ಬಳಸಿ ಈ ಒಂದು ಆಬ್ಜೆಕ್ಟ್ನ ಕಟ್ ಮಾಡೋಣ. ಸೊ ಈಗ ನೀವು ಕಾಣ್ಬೋದು, ಇದು ನೀವು ದ ಪರ್ಸನ್ ಹೂ ಈಸ್ ವೀವಿಂಗ್ ದಿಸ್ ಆಬ್ಜೆಕ್ಟ್. ಈ ದಿಕ್ಕಿನಲ್ಲಿ ನೀವು ನೋಡಿದಾಗ ಮೊದಲು ನಾವು ಈ ಒಂದು ಆಬ್ಜೆಕ್ಟ್ನ ಇನ್ನರ್ ಡೈಮೆನ್ಷನ್ನ ತೋರಿಸ್ಲಿಕ್ಕೆ ಹಿಡನ್ ಲೈನ್ನ ಬಳಸ್ತಾ ಇದ್ವಿ. ಈಗ ಸೆಕ್ಷನ್ ಪ್ಲೇನ್ ಪಾಸ್ ಮಾಡಿದ ಮೇಲೆ ನೋಡ್ಬೋದು ನೀವು ಈ ಇನ್ನರ್ ಫೀಚರ್ ಏನಿದೆ, ಬಾಸ್ ಫೀಚರ್ ವಿತ್ ಅ ಹೋಲ್, ನಿಮಗೆ ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಸೊ ಈಗ ಈ ಒಂದು ಆಬ್ಜೆಕ್ಟ್ನ ಡೈಮೆನ್ಷನ್ ಮಾಡೋದು ಬಹಳನೇ ಸುಲಭ. ಸೊ ನಾವೀಗ ಟರ್ಮಿನಾಲಜಿ ಆ್ಯಂಡ್ ಕಾಮನ್ ಪ್ರಾಕ್ಟೀಸಸ್ನ ನೋಡೋದಾದರೆ, ಸೆಕ್ಷನ್ಸಿಗೆ ಸಂಬಂಧಪಟ್ಟ ಹಾಗೆ ಕಟಿಂಗ್ ಪ್ಲೇನ್ ಈಸ್ ದಟ್ ಪ್ಲೇನ್ ವಿಚ್ ಇಮ್ಯಾಜಿನರಿಲಿ ಕಟ್ಸ್ ದ ಆಬ್ಜೆಕ್ಟ್ ಟು ರಿವೀಲ್ ದಿ ಇಂಟರ್ನಲ್ ಫೀಚರ್ಸ್.
ಇದೊಂದು ಇಮ್ಯಾಜಿನರಿ ಪ್ಲೇನ್, ನಿಜವಾಗ್ಲೂ ಕಟ್ ಮಾಡಲ್ಲ ನಾವು. ಇದೊಂದು ಪ್ಲೇನ್ ಹೀಗೆ ಕಟ್ ಮಾಡಿದಾಗ ಒಂದು ಬಾಡಿ ಒಳಗಿರುವಂಥ ಇಂಟರ್ನಲ್ ಫೀಚರ್ಸು ಕಾಣ್ಬೋದು ನಾವು. ಸೊ ನೀವು ಈ ಅನಿಮೇಷನ್ ಮೂಲಕ ಅದನ್ನ ಅರ್ಥ ಮಾಡ್ಕೋಬೋದು. ಸೊ ಈ ಗ್ರೀನ್ ಕಲರ್ ಪ್ಲೇನ್ ಏನಿದೆ ಇದಕ್ಕೆ ನಾವು ಕಟ್ಟಿಂಗ್ ಪ್ಲೇನ್ ಅಂತೇಳಿ ಕರಿತೀವಿ. ಸೊ ಕಟ್ ಆದ ನಂತರ ಬಾಡಿಯನ್ನು ನಾವು ಹ್ಯಾಚ್ ಮಾಡ್ತೀವಿ. ಈ ಹ್ಯಾಚ್ ಮಾಡುವಂಥ ಲೈನ್ಸಿಗೆ ಸೆಕ್ಷನ್ ಲೈನ್ಸ್ ಅಥವಾ ಹ್ಯಾಚ್ ಲೈನ್ಸ್ ಅಂತೇಳಿ ನಾವು ಕರಿತೀವಿ. ಈ ಕಟ್ಟಿಂಗ್ ಪ್ಲೇನ್ನ ಎಡ್ಜ್ ಏನಂತ ಕರಿತೀವಿ, ಎಡ್ಜ್ ಲೈನ್ಸಿಗೆ ಕಟ್ಟಿಂಗ್ ಪ್ಲೇನ್ ಲೈನ್ಸ್ ಅಂತೇಳಿ ಕರಿತೀವಿ. ಸೊ ಕಟಿಂಗ್ ಪ್ಲೇನ್ ಲೈನ್ ಏನು ಅಂತ ನೋಡೋದಾದರೆ, ಇಟ್ ಈಸ್ ಎನ್ ಎಡ್ಜ್ ವ್ಯೂ ಆಫ್ ಎ ಕಟಿಂಗ್ ಪ್ಲೇನ್. ಸೊ ಇಲ್ಲೊಂದು ಆಫ್ಸೆಟ್ ಸೆಕ್ಷನ್ ವ್ಯೂನ ನೋಡ್ಬೋದು ನೀವು. ಇದ್ರ ಕುರಿತಾಗಿ ನಾವು ಮುಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ರೆಡ್ ಕಲರ್ ಏನು ಬ್ಲಿಂಕ್ ಆಗ್ತಾ ಇದೆ ನಿಮಗೆ ಕಾಣ್ತಾ ಇದೆ ಅಲ್ವಾ, ಈ ಒಂದು ಎಡ್ಜ್ ಲೈನಿಗೆ ನಾವೇನಂತ ಕರಿತೀವಿ, ಕಟ್ಟಿಂಗ್ ಪ್ಲೇನ್ ಲೈನ್ ಅಂತ ಕರಿತೀವಿ. ಈ ಒಂದು ಕಟಿಂಗ್ ಪ್ಲೇನ್ ಲೈನು ಕಟಿಂಗ್ ಪ್ಲೇನ್ನ ಪಾತನ್ನು ಇಂಡಿಕೇಟ್ ಮಾಡುತ್ತೆ. ಯಾವ್ಯಾವ ಫೀಚರ್ಸ್ ಮೂಲಕ ಕಟಿಂಗ್ ಪ್ಲೇನ್ ಪಾಸ್ ಆಗಿದೆ ಅನ್ನೋದನ್ನು ನಾವು ಈ ಕಟಿಂಗ್ ಪ್ಲೇನ್ ಲೈನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಟಿಂಗ್ ಪ್ಲೇನ್ ಶೇಪು ಕೂಡ ಯಾವ ಥರ ಇದೆ ಅನ್ನೋದನ್ನ ನಾವು ತಿಳ್ಕೊಬೋದು. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಕಟಿಂಗ್ ಪ್ಲೇನು ಈ ಬಾಡಿನ ಈ ಶೇಪಲ್ಲಿ ಕಟ್ ಮಾಡ್ತಾ ಇದೆ, ಆಫ್ಸೆಟ್ ಸೆಕ್ಷನ್ ಕಟಿಂಗ್ ಮಾಡ್ತಾ ಇದೆ. ಈ ಒಂದು ಹೋಲನ್ನು ಈ ಪೋರ್ಷನಲ್ಲಿ ಕಟ್ ಮಾಡ್ತಾ ಇದೆ, ಇದಿಲ್ಲಿ ಕಾಣ್ತಾ ಇದೆ ನಿಮಗೆ. ಆಫ್ಟರ್ ಸಮ್ ಡಿಸ್ಟೆನ್ಸ್ ಇದು ಬಂದು ಮುಂದಕ್ಕೆ ಹೋಗುತ್ತೆ, ಆಫ್ಸೆಟ್ ಆಗುತ್ತೆ. ನಂತರ ಈ ಸ್ಕ್ವೇರ್ ಪೋರ್ಷನ್ನ ಕಟ್ ಮಾಡುತ್ತೆ. ಇದನ್ನು ನೀವು ಇಲ್ಲಿ ನೋಡ್ಬೋದು, ಈ ಸ್ಕ್ವೇರ್ ಪೋರ್ಷನ್ ಇದು. ಇಲ್ಲಿ ಸೆಂಟ್ರಲ್ ಲೈನ್ ಇರುವಂಥದ್ದು ಇದು ಹೋಲ್ ಫೀಚರ್. ಸೊ ನಾವೀಗ ಈ ಒಂದು ಬಾಡಿಯ ಇಂಟರ್ನಲ್ ಫೀಚರ್ಸ್ನ ಕ್ಲಿಯರಾಗಿ ಈ ಸೆಕ್ಷನ್ ವ್ಯೂನಲ್ಲಿ ನೋಡ್ಬೋದು. ಇನ್ನು ಕಟಿಂಗ್ ಪ್ಲೇನ್ ಲೈನ್ ಸ್ಟೈಲ್ಸ್ನ ನೋಡೋದಾದರೆ ಎರಡು ವಿಧವಾಗಿ ಬರೀತಾರೆ. ವರ್ಲ್ಡ್ ವೈಡಲ್ಲಿ ಎರಡು ಥರ ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ANSI ಸ್ಟ್ಯಾಂಡರ್ಡ್, ಇನ್ನೊಂದು TS ಆ್ಯಂಡ್ ISO ಸ್ಟ್ಯಾಂಡರ್ಡ್. TS ಮೀನ್ ANSI ಅಂದರೆ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್, TS ಅಂದರೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಸೊ ಈ ಎರಡು ಟೈಪ್ಸ್ನ ನಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ನಾವು ಈ ಒಂದು ಕೋರ್ಸ್ನಲ್ಲಿ TS ಆ್ಯಂಡ್ ISO ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತೀವಿ. ಒಂದು ತಿನ್ ಸೆಂಟ್ರಲ್ ಲೈನ್ ಟೈಪ್ ಒಂದು ಲೈನು, ಎಂಡ್ಸ್ ತಿಕ್ಕನ್ನಾಗಿರುತ್ತೆ. ಇದಕ್ಕೆ ಎರಡು ಆರೋ ಮಾರ್ಕ್ಸ್ ಇರುತ್ತೆ, ಎರಡು ಎಂಡ್ಸಲ್ಲಿ. ಈ ಆರೋ ಮಾರ್ಕ್ಸು ನಾವು ನೋಡುವಂಥ ಡೈರೆಕ್ಷನ್ನ, ವೀವಿಂಗ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಇದು ಬೇಕಾದ್ರೆ ಮೇಲ್ಗಡೆ ಬೇಕಾದ್ರೂ ಇರ್ಬೋದು ಅಥವಾ ಕೆಳಗಡೆ ಬೇಕಾದರೂ ಬರೀಬೋದು, ಬೇಸ್ಡ್ ಆನ್ ನಾವು ಯಾವ ಥರ ಸೆಕ್ಷನ್ ವ್ಯೂಸ್ನ ಜನ್ರೇಟ್ ಮಾಡಬೇಕು ಆ ಥರ. ಹಾಗೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋದಾದರೆ ಸೆಕ್ಷನ್ ಲೈನಿಂಗ್ ಬಗ್ಗೆ ನೋಡೋದಾದರೆ, ಸೆಕ್ಷನ್ ಲೈನ್ಸ್ ಅಥವಾ ಕ್ರಾಸ್ ಹ್ಯಾಚ್ ಲೈನ್ಸ್ ಆರ್ ಯೂಸ್ ಟು ಇಂಡಿಕೇಟ್ ದ ಸರ್ಫೇಸಸ್ ದಟ್ ಆರ್ ಕಟ್ ಬೈ ದಿ ಕಟಿಂಗ್ ಪ್ಲೇನ್. ಒಂದು ಕಟಿಂಗ್ ಪ್ಲೇನು ಒಂದು ಬಾಡಿಯಲ್ಲಿ ಯಾವ್ಯಾವ ಫೀಚರ್ಸ್ನ ಕಟ್ ಮಾಡಿರುತ್ತೆ ಅದನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಕ್ರಾಸ್ ಹ್ಯಾಚ್ ಲೈನ್ಸ್ನ ನಾವು ಬಳಸ್ಕೊಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಈ ಬಾಡಿಯಲ್ಲಿ ಈ ಆ್ಯಂಗಲ್ಡ್ ಲೈನ್ಸ್ ಏನು ಈ ಬಾಡಿಯ ಮೇಲೆ ನಾವು ಬರೆದಿದ್ದೀವಿ, ಇದಕ್ಕೆ ನಾವು ಸೆಕ್ಷನ್ ಲೈನ್ಸ್ ಅಂತೇಳಿ ಕರಿತೀವಿ. ಇದು ತಿನ್ ಲೈನ್ಸ್ ಆಗಿರುತ್ತೆ ಯೂಶ್ವಲಿ. ಈ ಸೆಕ್ಷನ್ ಲೈನಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ನಾವು ಒಂದು ಡ್ರಾಯಿಂಗ್ನಲ್ಲಿ ಅಂತ ನೋಡೋದಾದರೆ, ಯೂಶ್ವಲಿ ಈ ಸೆಕ್ಷನ್ ಲೈನ್ಸ್ನ 45 ಡಿಗ್ರಿ ಅಥವಾ 135 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಬರಿತೀವಿ. ಈ ಒಂದೊಂದು ಸೆಕ್ಷನ್ ಲೈನ್ಸ್ಗಳ ನಡುವೆ 1.5 mm ಇಂದ ಹಿಡಿದು 3 mm ವರೆಗೂ ಗ್ಯಾಪ್ನ ಬಿಡಬೇಕಾಗುತ್ತೆ. ಸ್ಮಾಲ್ ಸೆಕ್ಷನ್ ಆದರೆ 1.5 mm ಬಿಡ್ತೀವಿ, ಲಾರ್ಜ್ ಸೆಕ್ಷನ್ ಆದರೆ 3 mm ಗ್ಯಾಪ್ನ ಬಿಡ್ತೀವಿ. ಸೊ ಈ ಒಂದನ್ನು ನೀವು ಈ ಸ್ಪೇಸಿಂಗ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ಕರೆಕ್ಟ್ ಪ್ರಾಕ್ಟೀಸ್. ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಕರೆಕ್ಟ್ ಪ್ರಾಕ್ಟೀಸ್. ವೆರಾಸ್ ಸಮ್ ಕಾಮನ್ ಮಿಸ್ಟೇಕ್ಸ್ ವಾಟ್ ಯು ಕ್ಯಾನ್ ಸಿ ನೋಡ್ಬೋದು. ತುಂಬ ಕ್ಲೋಸ್ ಆಗಿ ಹ್ಯಾಚ್ ಮಾಡಿರೋಂಥದ್ದು, ಇದು ಕೂಡ ದಿಸ್ ಇಸ್ ಅ ಮಿಸ್ಟೇಕ್. ಇದು ತುಂಬ ಗ್ಯಾಪ್ ಬಿಡೋದು ಒಂದು ಲೈನಿಂದ ಇನ್ನೊಂದು ಲೈನಿಗೆ, ಅಥವಾ ಥರ್ಡ್ ಟೈಪ್ ಯು ಕ್ಯಾನ್ ಸಿ ಇದೆ, ಒಂದು ಲೈನಿಂದ ಒಂದು ಲೈನಿಗೆ ಒಂದು ಗ್ಯಾಪು ಮತ್ತು ಸ್ವಲ್ಪ ದೂರ ಹೋದರೆ ಇಟ್ ಕೀಪ್ಸ್ ಆನ್ ವೇರಿಂಗ್. ಇದು ಕೂಡ ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಆ್ಯಂಡ್ ನೋಡ್ಬೋದು ಇಲ್ಲಿ ಲೈನ್ಸು ಎಲ್ಲವೂ 45 ಡಿಗ್ರಿಗಿಲ್ಲ, ಬದಲಾಗಿ ಬೇರೆ ಆ್ಯಂಗಲಿಗೆ ಇನ್ಕ್ಲೈನ್ ಆಗಿದ್ದಾವೆ ಕೆಲವೊಂದು ಲೈನ್ಸು. ಸೊ ಇವೆಲ್ಲ ಕಾಮನ್ ಮಿಸ್ಟೇಕ್ಸ್. ನೀವು ಇವನ್ನ ಅವಾಯ್ಡ್ ಮಾಡಬೇಕು ಮಷಿನ್ ಡ್ರಾಯಿಂಗ್ನಲ್ಲಿ. ಸೆಕ್ಷನ್ಸ್ಗಳನ್ನ ತೋರಿಸ್ಬೇಕಾದ್ರೆ, ಸೆಕ್ಷನ್ನ ಮಾಡಬೇಕಾದ್ರೆ ಇಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿರೋ ಥರ ಸೆಕ್ಷನ್ಸ್ನ ಜನ್ರೇಟ್ ಮಾಡಬೇಕು. ಸೆಕ್ಷನ್ ಲೈನಿಂಗ್ ಪ್ರಾಕ್ಟೀಸ್
ಅಗೈನ್ ವಿಲ್ ಕಂಟಿನ್ಯೂ. ಇಟ್ ಶುಡ್ ನಾಟ್ ಬಿ ಡ್ರಾನ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಕಾಂಟೂರ್ ಆಫ್ ದ ವ್ಯೂ. ನೋಡಿ, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟಿನ ಕಾಂಟೂರ್ ಏನಿದೆ ಇದು ಆಲ್ರೆಡಿ ಇನ್ಕ್ಲೈನ್ ಆಗಿದೆ. ಸೊ ಇದಕ್ಕೆ ನಾವು 45 ಡಿಗ್ರಿ ಅಥವಾ 135 ಡಿಗ್ರಿನ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಈ ಕಾಂಟೂರ್ ಏನಾಗುತ್ತೆ, ತಪ್ಪಾಗಿ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ದೇರ್ಫೋರ್ ಸಿ ಹಿಯರ್ ಇಟ್ ಈಸ್ ಪ್ಯಾರಲಲ್ ಟು ದಿ ಕಾಂಟೂರ್. ಈ ಕಾಂಟೂರ್ಗೆ ಇಲ್ಲಿ ಪ್ಯಾರಲಲ್ ಆಗಿದೆ ನೋಡ್ಬೋದು, ಅಥವಾ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗು ಕೂಡ ಕಾಣುತ್ತೆ. ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಯು ಕ್ಯಾನ್ ವಾಚ್ ಹಿಯರ್. ಅಥವಾ 45 ಡಿಗ್ರಿನೇ ನಾನು ಪ್ಲಾಟ್ ಮಾಡ್ತೀನಿ ಅಂತ ಹೋದರೆ ಆಲ್ರೆಡಿ ಈ ಲೈನ್ ಇನ್ಕ್ಲೈನ್ ಇರೋದ್ರಿಂದ ಯು ನೀಡ್ ಟು ಅಡ್ಜಸ್ಟ್ ಅಕಾರ್ಡಿಂಗ್ ಟು ದಿಸ್. ಈ ಲೈನಿಗೆ 45 ಡಿಗ್ರಿ ಬರೋ ಥರ ನಿಮ್ಮ ಡ್ರಾಫ್ಟರ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಅಗೇನ್ ಯು ಕ್ಯಾನ್ ಸಿ ಈ ಲೈನ್ 45 ಡಿಗ್ರಿ ಇದೆ, ಬಟ್ ಈ ಒಂದು ಕಾಂಟೂರ್ಗೆ, ಪಾರ್ಟ್ ಕಾಂಟೂರ್ಗೆ ಪ್ಯಾರಲಲ್ ಆಗಿ ಬರುತ್ತೆ. ಇದು ಕೂಡ ಮಿಸ್ಟೇಕ್, ಇಟ್ಸ್ ನಾಟ್ ಪ್ರಿಫರಬಲ್. ನೆಕ್ಸ್ಟು ಸೆಕ್ಷನ್ ಲೈನ್ಸಲ್ಲಿ ಹಿಡನ್ ಲೈನ್ಸ್ನ ತೋರಿಸ್ಬೋದಾ ಬೇಡವಾ ಅಂತನ್ನೋದಾದರೆ, ಇಟ್ ಈಸ್ ನಾರ್ಮಲಿ in section views the hidden lines are omitted. You should not show hidden lines in section views. It's an industrial standard. ನೀವು ಇಲ್ಲಿ ನೋಡ್ಬೋದು, ಸೆಕ್ಷನ್ ತೆಗೀಲಿಕ್ಕಿಂತ ಮುಂಚೆ ಈ ಬಾಡಿಯಲ್ಲಿರುವಂಥ ಇನ್ನರ್ ಫೀಚರ್ನ ಈ ವ್ಯೂವಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲೆಲ್ಲ ಹಿಡನ್ ಲೈನ್ಸ್ನ ತೋರಿಸ್ಬೇಕಾಗತ್ತೆ, ಯಾಕಂದರೆ ಈ ಬಾಡಿ ವಿಸಿಬಲ್, ಈ ಬಾಡಿಯಲ್ಲಿರುವಂಥ ಈ ಫೀಚರ್ ಏನಿದೆ ಇದು ವಿಸಿಬಲ್ ಇರಲಿಲ್ಲ. ದರ್ಫೋರ್ ನಾವು ಹಿಡನ್ ಲೈನ್ಸ್ ಮೂಲಕ ಇದನ್ನು ತೋರಿಸ್ಬೇಕಾಗಿತ್ತು. ಆದರೆ ಒನ್ಸ್ ವಿ ಯೂಸ್ ಕಟಿಂಗ್ ಪ್ಲೇನ್, ಸಿಯರ್ ಇಲ್ಲಿ ಕಟಿಂಗ್ ಪ್ಲೇನ್ ಬಂದು ಕಟ್ ಮಾಡಿದ ತಕ್ಷಣವೇ ಇಲ್ಲಿ ಕಟಿಂಗ್ ಪ್ಲೇನ್ ಪಾಸ್ ಆಗ್ತಿದೆ. ಸೇಮ್ ಥಿಂಗ್ ಆರ್ಥೋಗ್ರಾಫಿಕ್ ವ್ಯೂಸಲ್ಲಿ ನೋಡ್ಬೋದು, ಇದು ಐಸೋಮೆಟ್ರಿಕ್ ವ್ಯೂ. ಈ ಪೋರ್ಷನ್ನ ಕಟ್ ಮಾಡಿ ತೆಗೆದ ತಕ್ಷಣವೇ ಇಲ್ಲಿ ಈ ಒಂದು ಇನ್ನರ್ ಡೀಟೇಲ್ಸ್ ನಮಗೆ ವಿಸಿಬಲ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿರುವಂಥ ಡಾಟೆಡ್ ಲೈನ್ಸ್ನ ತೋರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ದೆಮ್ ಅವೇ. ಹಾಗೆ ಮುಂದಿನ ಸೆಕ್ಷನಿಗೆ ಬಂದರೆ, ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ representing the materials using SP46. ಏನಿದು SP46 1988 ಅಂದರೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS SP46 ಅನ್ನೋ ಒಂದು ಡಾಕ್ಯುಮೆಂಟ್ ಮೂಲಕ ಯಾವ್ಯಾವ ಮೆಟೀರಿಯಲ್ ಮೂಲಕ ಕಟಿಂಗ್ ಪ್ಲೇನ್ ಪಾಸ್ ಆದಾಗ ಯಾವ್ಯಾವ ಥರ ಆ ಮೆಟೀರಿಯಲ್ಸ್ನ ತೋರಿಸ್ಬೇಕು ಡ್ರಾಯಿಂಗ್ನಲ್ಲಿ ಅನ್ನೋದನ್ನು ಈ ಒಂದು ಡಾಕ್ಯುಮೆಂಟ್ ಹೇಳುತ್ತೆ. SP ಅಂದರೆ ಸ್ಪೆಷಲ್ ಪಬ್ಲಿಕೇಶನ್ ಅಂತೇಳಿ. 46 1988 ಬಂದಂಥ ಡಾಕ್ಯುಮೆಂಟು. ಆಲ್ರೆಡಿ ಈಗ 2003 ಕೂಡ ಒಂದು ಹೊಸ ಡಾಕ್ಯುಮೆಂಟ್ ಬಂದಿದೆ. ಸೊ ನಾವು ಲೇಟೆಸ್ಟ್ನ ನೋಡೋದಾದರೆ ಇಟ್ ಈಸ್ SP46 2003 ಡಾಕ್ಯುಮೆಂಟ್ ವಿ ಹ್ಯಾವ್ ಟು ರೆಫರ್. ಸೊ ಏನಿದು ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಅಂತ ನೋಡೋದಾದರೆ, ಸರ್ಟನ್ ಡ್ರಾಫ್ಟಿಂಗ್ ಕನ್ವೆನ್ಷನ್ಸ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ಮೆಟೀರಿಯಲ್ಸ್ ಇನ್ ಸೆಕ್ಷನ್ ಇನ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಸೊ ಈಗ ಸ್ಟೀಲ್ನ ಕಟ್ ಮಾಡಿದಾಗ ಮೆಟೀರಿಯಲ್ನ ಹೇಗೆ ತೋರಿಸ್ಬೇಕು, ರಬ್ಬರ್ನ ಕಟ್ ಮಾಡಿದಾಗ ಹೇಗೆ ತೋರಿಸ್ಬೇಕು, ಗ್ಲಾಸ್ನ ಕಟ್ ಮಾಡಿದಾಗ ಹೇಗೆ ತೋರಿಸ್ಬೇಕು. ಯಾಕೆಂದರೆ ನಾವು ಡ್ರಾ ಮಾಡುವಂಥ ಅಸೆಂಬ್ಲಿ ಡ್ರಾಯಿಂಗ್ಸಲ್ಲಿ ಸಾಕಷ್ಟು ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇರುತ್ತೆ. ಯಾವುದೋ ಒಂದು ಮೆಟೀರಿಯಲ್ನ ನಾವು ಬಳಸಿರೋದಿಲ್ಲ. ಸ್ಟೀಲ್ ಆಗಲಿ, ರಬ್ಬರ್ ಆಗಲಿ, ಯು ಕ್ಯಾನ್ ಸಿ ಎವ್ರಿಥಿಂಗ್. ಒಂದು ಲಾರಿ, ಎನಿ ಆಟೋಮೊಬೈಲ್ ಯು ಕ್ಯಾನ್ ಟೇಕ್. ಒಂದು ಕಾರ್ನ ನೋಡಿದಾಗ ನೀವು ಅದರಲ್ಲಿ ಗ್ಲಾಸ್ ಪಾರ್ಟ್ಸ್ ನೋಡ್ಬೋದು, ಟೈರ್ಸ್ ರಬ್ಬರ್ ಪಾರ್ಟ್ ಆಗಿರುತ್ತೆ. ಹಾಗೆ ಇನ್ನು ಡೋರ್ ಎಲ್ಲ ಇರ್ಬೋದು, ಎಂಜಿನ್ಸ್ ಇರ್ಬೋದು, ಅದರೊಳಗಡೆ ವೇರಿಯಸ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್, ಅಲ್ಯೂಮಿನಿಯಂ, ಬ್ರಾಸ್, ಕಾಪರ್ ಮೆಟೀರಿಯಲ್ಸ್, ಸೊ ಮೆನಿ ಥಿಂಗ್ಸ್ ಯು ಕ್ಯಾನ್ ಸಿ. ಇವುಗಳನ್ನೆಲ್ಲ ಒಂದು ಮೆಟೀರಿಯಲಿಂದ ಇನ್ನೊಂದು ಮೆಟೀರಿಯಲ್ ಬೇರ್ಪಡಿಸಿ ತೋರಿಸ್ಬೇಕಾದಾಗ ನಾವು ಒಂದು ಮೆಟೀರಿಯಲ್ನ ಇನ್ನೊಂದು ಮೆಟೀರಿಯಲ್ ಥರ ಹ್ಯಾಚ್ ಮಾಡೋಂಗಿಲ್ಲ, ಬೇರೆ ಥರ ಹ್ಯಾಚ್ ಮಾಡಬೇಕಾಗುತ್ತೆ. ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ನ ಈ ಡಾಕ್ಯುಮೆಂಟ್ ಹೇಳುತ್ತೆ. ಸೊ ಇಟ್ ಈಸ್ ಪ್ರಿಫರಬಲ್ ಟು ಹ್ಯಾವ್ ಡಿಫ್ರೆಂಟ್ ಕನ್ವೆನ್ಷನ್ಸ್ ಆಫ್ ಸೆಕ್ಷನ್ ಲೈನಿಂಗ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವೇರಿಯಸ್ ಮೆಟೀರಿಯಲ್ಸ್, ಆಸ್ ಐ ಸೆಡ್. ಸೊ ದ ರೆಕಮೆಂಡೆಡ್ ಕನ್ವೆನ್ಷನ್ಸ್ ಇನ್ ಯೂಸ್ ಆರ್ ಆಸ್ ಪರ್ BIS SP46. ಈ ಡಾಕ್ಯುಮೆಂಟ್ SP46 ಏನಕ್ಕೆ ಅಪ್ಲೈ ಆಗುತ್ತಪ್ಪ ಅಂದರೆ, engineering drawing practice for schools and colleges only, not for industries. Now coming to the types of standard conventions. Metals ಅಲ್ಲಿ ನೋಡೋದಾದರೆ, ಒಂದು 45 ಡಿಗ್ರಿಗೆ ಯೂನಿಫಾರ್ಮ್ ಸ್ಪೇಸಿಂಗಲ್ಲಿ ಲೈನ್ ಹಾಕಿದರೆ ಅದು ಈ ಒಂದು ಹ್ಯಾಚಿಂಗು ಸ್ಟೀಲ್, ಕ್ಯಾಸ್ಟ್ ಐರನ್, ಕಾಪರ್ ಆ್ಯಂಡ್ ಇಟ್ಸ್ ಅಲಾಯ್ಸ್, ಅಲ್ಯೂಮಿನಿಯಂ ಆ್ಯಂಡ್ ಇಟ್ಸ್ ಅಲಾಯ್ಸ್, ಇವುಗಳನ್ನೆಲ್ಲ ನಾವು ಈ ಒಂದು ಹ್ಯಾಚಿಂಗ್ ಪ್ಯಾಟ್ರನಲ್ಲಿ ತೋರಿಸ್ತೀವಿ. ನೆಕ್ಸ್ಟು ಇನ್ನೊಂದು ಥರ ಹ್ಯಾಚಿಂಗ್ ಪ್ಯಾಟ್ರನ್ ಇದೆ. 45 ಡಿಗ್ರಿಗೆ ಒಂದು ಸೆಟ್ ಆಫ್ ಲೈನ್ಸು, 135 ಡಿಗ್ರಿಗೆ ಒಂದು ಸೆಟ್ ಆಫ್ ಲೈನ್ಸು ಕ್ರಾಸ್ ಹ್ಯಾಚ್ ಆಗುತ್ತೆ. ಹೀಗೆ ಮಾಡಿದ್ರೆ ಇದು ಲೆಡ್, ಜಿಂಕ್, ಟಿನ್, ವೈಟ್ ಮೆಟಲ್ನಂಥ ಈ ಮೆಟಲ್ಗಳನ್ನ ಇಂಡಿಕೇಟ್ ಮಾಡಲಿಕ್ಕೆ ಈ ಥರ ಹ್ಯಾಚಿಂಗ್ ಪ್ಯಾಟ್ರನ್ನ ಬಳಸ್ತೀವಿ. ಇನ್ನು ಗ್ಲಾಸ್ನ ಹ್ಯಾಚಿಂಗ್ನ ತೋರಿಸ್ಲಿಕ್ಕೆ ಈ ಥರ
ಕ್ರಾಸ್ ಹ್ಯಾಚ್ನ ನಾವು ಯೂಸ್ ಮಾಡ್ತೀವಿ. ಮುಂದೆ ಪ್ಯಾಕಿಂಗ್ ಆ್ಯಂಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ನ ನಾವು ನೋಡೋದಾದರೆ ಇದರಲ್ಲಿ 2 ಟೈಪ್ಸ್ ಇದೆ. ಸೊ ಈ ಥರ ಹ್ಯಾಚಿಂಗ್ ಪ್ಯಾಟರ್ನ್ ನಾವು ಪೋರ್ಸ್ಲೈನ್, ಸ್ಟೋನ್ವೇರ್, ಮಾರ್ಬಲ್, ಸ್ಲೇಟ್ನ ಇಂಡಿಕೇಟ್ ಮಾಡಲಿಕ್ಕೆ ತೋರಿಸ್ತೀವಿ. ಹಾಗೆಯೇ ಅಸ್ಬೆಸ್ಟೋಸ್, ಫೈಬರ್, ಫೆಲ್ಟ್, ಸಿಂಥೆಟಿಕ್ ರೆಸಿನ್ ಪ್ರಾಡಕ್ಟ್ಸ್, ಪೇಪರ್, ಕಾರ್ಕ್, ಲೈನೋಲಿಯಂ, ರಬ್ಬರ್, ಲೆದರ್, ವ್ಯಾಕ್ಸ್, ಇನ್ಸುಲೇಟಿಂಗ್ ಆ್ಯಂಡ್ ಫಿಲ್ಲಿಂಗ್ ಮೆಟೀರಿಯಲ್ಸ್ನ ಇಂಡಿಕೇಟ್ ಮಾಡಲಿಕ್ಕೆ ಈ ಒಂದು ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ನ ಯೂಸ್ ಮಾಡಿ. ಇನ್ನು ಲಿಕ್ವಿಡ್ಸ್ನ ತೋರಿಸ್ಲಿಕ್ಕೆ ಈ ಒಂದು ಕ್ರಾಸ್ ಹ್ಯಾಚ್ ಪ್ಯಾಟ್ರನ್. ಲಿಕ್ವಿಡ್ಸ್ ಫಾರ್ ಎಕ್ಸಾಂಪಲ್ ವಾಟರ್, ಆಯಿಲ್, ಪೆಟ್ರೋಲ್, ಕೆರೋಸಿನ್ ಇವುಗಳನ್ನೆಲ್ಲ ನಾವು ಈ ಥರ ಇಂಡಿಕೇಟ್ ಮಾಡ್ಬೋದು. ಇನ್ನು ವುಡ್ನ ಇಂಡಿಕೇಟ್ ಮಾಡಲಿಕ್ಕೆ ವುಡ್ ಆರ್ ಪ್ಲೈವುಡ್ ವಾಟ್ ಎವರ್ ಯು ಕ್ಯಾನ್ ಸಿ 3 ಟೈಪ್ಸಲ್ಲಿ ನಾವು ತೋರಿಸ್ಬೋದು. ಯು ಕ್ಯಾನ್ ಯೂಸ್ ಎನಿ ಆಫ್ ದೀಸ್ 3 ಟು ಇಂಡಿಕೇಟ್ ದಿ ಕ್ರಾಸ್ ಹ್ಯಾಚ್ ಆಫ್ ಎ ವುಡ್. ಇನ್ನು ಕಾಂಕ್ರೀಟ್ನ ನಾವು ಇಂಡಿಕೇಟ್ ಮಾಡಲಿಕ್ಕೆ ನಾವು ಈ ಒಂದು ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ನ ತೋರಿಸ್ತೀವಿ, ಯೂಸ್ ಮಾಡ್ತೀವಿ. ವಾಟ್ ಎವರ್ ಇಟ್ ಮೇ ಬಿ ಸಿಮೆಂಟ್, ಸ್ಯಾಂಡ್ ಆ್ಯಂಡ್ ಗ್ರಾವೆಲ್ ಆರ್ ಇಟ್ ಮೇ ಬಿ ಮಿಕ್ಸ್ಚರ್ ಆಫ್ ಆಲ್ ದೀಸ್ 3 ಇವುಗಳನ್ನ ನಾವು ಇಂಡಿಕೇಟ್ ಮಾಡಲಿಕ್ಕೆ ಈ ಒಂದು ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ನ ಬಳಸ್ತೀವಿ. ನೆಕ್ಸ್ಟು ಈಗ ತಾನೇ ನಾವು ನೋಡಿದಂಗೆ ಜಸ್ಟ್ ಮೆಟೀರಿಯಲ್ಸ್ ಅಲ್ಲ, ಬೇರೆ ಬೇರೆ ಆಬ್ಜೆಕ್ಟ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ಸ್ ಇದೆ. ಹಾಗೆ ನೋಡ್ತಾ ಹೋದರೆ ಇಲ್ಲೊಂದು ಸೆಕ್ಷನ್ ಇದೆ, ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ರೆಪ್ರೆಸೆಂಟಿಂಗ್ ಬ್ರೇಕ್ಸ್ ಅಥವಾ ತುಂಬ ಉದ್ದವಾದ ಆಬ್ಜೆಕ್ಟ್ಸ್ ಇದ್ದಾಗ ಲೈಕ್ ಪೈಪ್ಸ್ ಆರ್ ಲಾಂಗ್ ಶಾಫ್ಟ್ಸ್, ಲಾಂಗ್ ರಾಡ್ಸ್, ವುಡನ್ ಬೀಮ್ಸ್ ಇವುಗಳನ್ನು ನಾವು ಡ್ರಾಯಿಂಗ್ ಶೀಟ್ನಲ್ಲಿ 1:1 ವ್ಯೂಸ್ಗೆ ತೋರಿಸ್ಲಿಕ್ಕೆ ಬರೋದಿಲ್ಲ, ಅಥವಾ 1:2 ಹೋದಾಗಲೂ ಕೂಡ ಡ್ರಾಯಿಂಗ್ ಶೀಟ್ನ ದಾಟಿ ಹೋಗ್ತಾ ಇರ್ತವೆ ವ್ಯೂಸು. ಹಾಗಾಗಿ ಅಂತಹ ಆಬ್ಜೆಕ್ಟ್ಸ್ನ ತೋರಿಸ್ಲಿಕ್ಕೆ ನಾವೇನು ಮಾಡ್ತೀವಿ, ಮಧ್ಯದಲ್ಲಿ ಒಂದು ಬ್ರೇಕ್ ಮಾಡ್ತೀವಿ. ಸೊ ಟು ಶಾರ್ಟನ್ ದ ವ್ಯೂ ಆಫ್ ಎ ಲಾಂಗ್ ಆಬ್ಜೆಕ್ಟ್ ಬ್ರೇಕ್ ಲೈನ್ಸ್ ಆರ್ ಯೂಸ್ಡ್. ಹಾಗೆ ಬ್ರೇಕ್ ಲೈನ್ಸ್ನ ಯೂಸ್ ಮಾಡಬೇಕಾದ್ರೆ ಒಂದೊಂದು ಟೈಪ್ ಆಫ್ ಮೆಟೀರಿಯಲ್ಗೂ ಕೂಡ ಅದರ ಕ್ರಾಸ್ ಸೆಕ್ಷನ್ ಮೇಲೆ ನಾವು ಅದ್ರ ಒಂದು ಕನ್ವೆನ್ಷನ್ ಇದೆ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಇಫ್ ಇಟ್ ಈಸ್ ಎ ಮೆಟಲ್ ಆ್ಯಂಡ್ ಇಫ್ ಇಟ್ ಸೆಕ್ಷನ್ ಈಸ್ ರೆಕ್ಟ್ಯಾಂಗ್ಯುಲರ್ ಆರ್ ಸ್ಕ್ವೇರ್ ಅದನ್ನು ನಾವು ಈ ಥರ ಸೆಕ್ಷನ್ ಮಾಡಿ ತೋರಿಸ್ತೀವಿ. ಇನ್ನು ಎರಡನೇದು ರೆಕ್ಟ್ಯಾಂಗ್ಯುಲರ್ ಇಫ್ ಇಟ್ ಈಸ್ ಸ್ಕ್ವೇರ್ ಆ್ಯಂಡ್ ಇಫ್ ಇಟ್ ಈಸ್ ವುಡ್ ನಾವು ಈ ಥರ ಬ್ರೇಕ್ ಪ್ಯಾಟ್ರನ್ನ ಹೀಗೆ ತೋರಿಸ್ತೀವಿ. ಇನ್ನು ಮೂರನೇದು ಇಫ್ ಇಟ್ ಈಸ್ ಎ ರೌಂಡ್ ರಾಡ್, ಇಫ್ ಇಟ್ ಈಸ್ ಎ ರೌಂಡ್ ಸಾಲಿಡ್ ರಾಡ್ ಅದನ್ನು ನಾವು ಈ ಥರ ಇಂಡಿಕೇಟ್ ಮಾಡ್ತೀವಿ. ಒಂದು ಸ್ಪ್ಲೈನ್ ಕರ್ವ್ ಬಾಟಮಲ್ಲಿ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಾಟಮಲ್ಲಿ ಸರ್ಕಲ್ ತೋರಿಸಿದ್ರೆ ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಟಾಪಲ್ಲಿ ಸರ್ಕಲ್ನ ತೋರಿಸ್ತೀವಿ. ಪೈಪ್ ಅಥವಾ ಟ್ಯೂಬ್ಗಳನ್ನ ನಾವು ಹೀಗೆ ಇಂಡಿಕೇಟ್ ಮಾಡ್ತೀವಿ. ಅಥವಾ ಪೈಪ್ನ ಅಥವಾ ಟ್ಯೂಬ್ನ ಇಂಡಿಕೇಟ್ ಮಾಡೋಕ್ಕೆ ಇನ್ನೊಂದು ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಇದೆ, ಹೀಗೂ ಕೂಡ ಅದನ್ನು ತೋರಿಸ್ಬೋದು. ಇನ್ನು ರೋಲ್ಡ್ ಸೆಕ್ಷನ್ ಲೈಕ್ ಐ ಸೆಕ್ಷನ್, ಟಿ ಸೆಕ್ಷನ್, ಎಲ್ ಸೆಕ್ಷನ್, ವೇರಿಯಸ್ ಆ್ಯಂಗಲ್ಸ್ ಇವುಗಳನ್ನ ತೋರಿಸ್ಲಿಕ್ಕೆ ಈ ಒಂದು ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ನಾವು ಯೂಸ್ ಮಾಡ್ತೀವಿ. ಈಗ ನಿಮಗೆ ಇವತ್ತಿನ ಸೆಷನ್ನಲ್ಲಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನಾವೆಲ್ಲರೂ ಸೇರಿ ತಿಳ್ಕೊಂಡಿರ್ತೀವಿ. ನೀವು ಅರ್ಥ ಮಾಡ್ಕೊಂಡಿರೋದನ್ನ ಚೆಕ್ ಮಾಡಲಿಕ್ಕೆ ಈ ಒಂದು ಸ್ಲೈಡ್ನಲ್ಲಿ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಇನ್ಕ್ಲೂಡ್ ಮಾಡಿರ್ತೀನಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇರುವಂಥ ಶೀಟ್ನಲ್ಲಿ ಕೇವಲ ಕ್ವಶನ್ಸ್ ಇದೆ. ಇದೊಂದು PDF ಫೈಲ್ ಆಗಿರುತ್ತೆ. ನೀವು ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ ನೀವು ಆನ್ಸರ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದರಲ್ಲಿ ನಿಮ್ಮ ಮೌಸ್ ಪಾಯಿಂಟರ್ನ ಇಟ್ಟರೆ ಅಥವಾ ನೀವು ಮೊಬೈಲ್ನ ಬಳಸ್ತಾ ಇದ್ದರೆ ನಿಮ್ಮ ಬೆರಳನ್ನು ಆ ಚೆಕ್ ಬಾಕ್ಸಲ್ಲಿ ಇಟ್ಟರೆ ಒಂದು ಟಿಕ್ ಮಾರ್ಕ್ ಆಗುತ್ತೆ. ನಂತರ ಸೇವ್ ಮಾಡ್ಕೊಳ್ಳಿ. ಎಲ್ಲ 10 ಕ್ವಶನ್ನಿಗೆ ಆನ್ಸರ್ ಮಾಡಿದ ನಂತರ ನೀವು ಈ ಕಡೆ ಇರುವಂಥ ಇನ್ನೊಂದು PDF ಫೈಲ್ ಇದೆ, ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಆನ್ಸರ್ಸ್ ಇದೆ. ನೀವು ಮಾಡಿರುವಂಥ ಆನ್ಸರ್ಸ್ನ ಇಲ್ಲಿರುವಂಥ ಆನ್ಸರ್ಸ್ ಜೊತೆಗೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಕೋರ್ಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರೆಸೆಂಟೇಷನ್ಗೆ ಇಲ್ಲಿ ಈ ಸ್ಲೈಡ್ನಲ್ಲಿ ನೀವು ನೋಡ್ತಾ ಇರುವಂಥ ಎಲ್ಲರೂ ಕಾರಣಕರ್ತರೆ. ಥ್ಯಾಂಕ್ ಯು. ಸೆಷನ್ 2 ಅಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ.